ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಆರೋಗ್ಯಕರವಾದ ಪನ್ನೀರ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಯಾವುದೇ ರೀತಿಯ ಸಾಸ್ಗಳನ್ನು ಬಳಸದೆ ಹಾಗೆಯೇ ಪನ್ನೀರ್ ಹಾಗೂ ವೆಜಿಟೇಬಲ್ಸನ್ನು ಬಳಸ್ಕೊಂಡು ವೆಜಿಟೇಬಲ್ ಫ್ರೈಡ್ ರೈಸ್ ಕೂಡ ಪನ್ನೀರ್ ಫ್ರೈಡ್ ರೈಸನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ದೆ ಇರೋ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಬಟ್ ಕೆಮ್ಮು ಶೀತ ಆದವ್ರಿಗೆ ತುಪ್ಪವನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಕೆಮ್ಮು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಳ್ಬೋದು. ನಾನು ಇಲ್ಲಿ 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಖಾರದ ಪುಡಿ ಹಾಕ್ತೀವಲ್ವ, ಖಾರ ಜಾಸ್ತಿ ಆಗುತ್ತೆ. ಈಗ ನಾನು 1 ಬೌಲ್ ಆಗುವಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಖಾರ ಇಲ್ಲೇ ಇರುವ ಕ್ಯಾಪ್ಸಿಕಮ್ನ ತೊಗೊಳ್ಳಿ ಸಾಧ್ಯ ಆದಷ್ಟು. ಈಗ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ನೀವು ಕ್ಯಾಪ್ಸಿಕಮ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸಾಸಿವೆ ಹಾಕುವ ಅವಶ್ಯಕತೆ ಇರೋದಿಲ್ಲ. 1 ಸ್ಪೂನ್ ಜೀರಿಗೆಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲೆಕೋಸನ್ನು ಈ ಥರ ತೆಳುವಾಗಿ ಉದ್ದುದ್ದನೆಯಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ 1 ಬೌಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವೆಷ್ಟು ಸಾಧ್ಯ ಆದಷ್ಟು ವೆಜಿಟೇಬಲ್ಸ್ನ ಜಾಸ್ತಿ ಹಾಕೋದ್ರಿಂದ ತಿನ್ನುವಾಗ ರೈಸ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನೀವು ವೆಜಿಟೇಬಲ್ಸನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು 1 ಬೌಲ್ ಆಗುವಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟು ಕೂಡ ನಾನು ಉದ್ದುದ್ದನೆಯದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ಯಾರೆಟನ್ನು ಕಟ್ ಮಾಡ್ಕೊಳ್ಬೋದು. ಕ್ಯಾರೆಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀವು ವೆಜಿಟೇಬಲ್ಸನ್ನು ಬೇಯಿಸ್ಲಿಕ್ಕೆ ಹೋಗಬೇಡಿ. ತುಂಬ ವೆಜಿಟೇಬಲ್ಸ್ನ ನೀವೇನಾದರೂ ಬೇಯಿಸಿದರೆ ರೈಸ್ ತುಂಬ ರುಚಿಯಾಗಿ ಬರೋದಿಲ್ಲ. ತಿನ್ನುವಾಗ ಸ್ವಲ್ಪ ಹಸಿ ಅನಿಸಿದೆ, ಸ್ವೀಟ್ ಅನಿಸಿದರೆ ರೈಸ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಬೌಲ್ ಆಗುವಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಉದ್ದವಾಗಿ ಕಟ್ ಮಾಡಿ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಹೆಲ್ದಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೋ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ. ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ. ಅಷ್ಟು ಹೆಲ್ದಿಯಾಗಿ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ನಾವು ಯಾವ ಪೌಡರ್ ಕೂಡ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯ ಮಸಾಲೆಗಳನ್ನು ಹಾಕದೆ ಸಾಸ್ಗಳನ್ನು ಬಳಸದೆ ತುಂಬ ರುಚಿಕರವಾಗಿ ಅತಿ ಕಡಿಮೆ ಸಮಯದಲ್ಲಿ ಕೂಡ ನೀವು ಈ ರೈಸನ್ನು ಮಾಡ್ಕೊಳ್ಬೋದು. ಈಗ ನಾನು 1 ಬೌಲ್ ಆಗುವಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ಉದ್ದುದ್ದನೆಯದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲದೂ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋತ್ತಿಗೆ ಆಲ್ರೆಡಿ ಒಂದು 50% ಕೂಡ ಚೆನ್ನಾಗಿ ಎಲ್ಲ ತರಕಾರಿ ಬೆಂದಿರುತ್ತೆ. ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ. ತೀರಾ ಯೆಲ್ಲೋ ಕಲರ್ ಕೂಡ ಆಗಬಾರ್ದು, ರೈಸ್ ತೀರಾ ರೆಡ್ ಕೂಡ ಆಗಬಾರ್ದು. ಆ ಥರ ಮೀಡಿಯಮ್ ಆಗಿ 2 ಹಾಫನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸನ್ನು ನೀವು ಎಲ್ಲ ಫುಲ್ ಅಡುಗೆ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀರೋ ಅಡುಗೆ ಮಾತ್ರ ತುಂಬ ರುಚಿಯಾಗಿ ಕೂಡ ನಿಮಗೆ ರೆಡಿ ಆಗುತ್ತೆ. ಈಗ ಒಂದು 5 ನಿಮಿಷ ಎಲ್ಲ ವೆಜಿಟೇಬಲ್ಸನ್ನು ಹಾಕಿ 5 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಈಗ ನಾನು ಒಂದು ಪ್ಯಾನ್ಗೆ ಪನ್ನೀರನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಜಾಸ್ತಿ ಮನೇಲಿ ಪನ್ನೀರ್ ತಿಂತಾರಂದರೆ ಜಾಸ್ತಿ ತೊಗೊಳ್ಬೋದು. ನಾನು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಬಟ್ ತುಪ್ಪವನ್ನು ಹಾಕೋದ್ರಿಂದ ಪನ್ನೀರ್ ತಿನ್ನುವಾಗ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು. ಚೆನ್ನಾಗಿ ನಾನು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಒಂದೇ ಸೈಡು ಬ್ರೌನ್ ಕಲರ್ ಆಗಿಬಿಡುತ್ತೆ, ಉಳ್ಕಿದ ಸೈಡೆಲ್ಲ ವೈಟ್ ಹಾಗೆ ಇರುತ್ತೆ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾರೆ ಇದ್ದಾಗ ನಿಮಗೆ ಒಂದು ಒಳ್ಳೆ ಗೋಲ್ಡನ್ ಕಲರ್ ಕೂಡ ಬರುತ್ತೆ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಪನ್ನೀರ್ ತಿನ್ನೋದ್ರಿಂದ ಕನಿಷ್ಠ ಅಂದರೆ ವಾರದಲ್ಲಿ ನೀವು 2 ರಿಂದ 3 ಬಾರಿ ಪನ್ನೀರನ್ನು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ಗೆ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಸಾಧ್ಯ ಆದಷ್ಟು ಮಕ್ಕಳಿಗೆ ಈ ಥರ ರೈಸಲ್ಲೇ ಊಟ ಮಾಡೋದಿಲ್ಲ ಅಂದರೆ ಈ ಥರ ಜಸ್ಟ್ ಅವ್ರಿಗೆ ತುಪ್ಪದಲ್ಲಿ ರೋಸ್ಟ್ ಮಾಡಿ ಕೊಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಾಕ್ಸ್ಗೆ ನೀವು ಲಂಚ್ ಬಾಕ್ಸ್ಗೆ ಮಾಡುವಾಗ ಸೈಡ್ ಸ್ನ್ಯಾಕ್ಸ್ಗೆ ಈ ಥರದ ಪನ್ನೀರನ್ನು ಇಟ್ಟರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಾರೆ ಹೇಳ್ಬೋದು. ನೋಡಿ, ಲೈಟಾಗಿ ಈಗ ಬ್ರೌನ್ ಕಲರ್ಗೆ ಬರ್ತಾಯಿದೆ. ಎಲ್ಲ ಸೈಡು ಕೂಡ ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ.
ಖಂಡಿತವಾಗ್ಲೂ ಯಾರೆಲ್ಲ ಟ್ರೈ ಮಾಡಿಲ್ವೋ ಒಂದ್ಸಲ ನೋಡಿ ಈ ರೆಸಿಪಿನ ಮನೇಲಿ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ಟ್ರೈ ಮಾಡ್ಬೋದು. ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ರೆಡಿಯಾಗಿರೋಂಥ ಸ್ಟೆಫನ್ಗೆ ನಾನು ಆಲ್ರೆಡಿ ಅನ್ನವನ್ನು ಪುಡಿ ಮಾಡಿ ಎಲ್ಲ ಚೆನ್ನಾಗಿ ಆರಿಟ್ಟಿದೆ. ಬಿಸಿ ಅನ್ನ ಆದರೆ ನೀವು ಅರ್ಧ ಗಂಟೆ ಮುಂಚೆನೇ ಇದು ಸ್ಟೆಫನ್ ರೆಡಿ ಮಾಡ್ಕೊಳ್ಳೋ ಮುಂಚೆ ನೀವು ಅನ್ನವನ್ನು ಆರಿಟ್ಬಿಡಿ. ಈಗ ಸ್ವಲ್ಪ ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಖಾರ ಇರಲಿ ಅಂತ. ಈಗ ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ ಹಾಗೆ ಫ್ರೈಡ್ ರೈಸ್ದು ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟೇ ನಾನು ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಟೇಸ್ಟ್ ಅಂತಲೇ ಹೇಳ್ಬೋದು. ಖಾರ ಬೇಕಾದರೆ ನೀವು ಕಡಿಮೆ ಹಾಕ್ಕೊಳ್ಳಿ, ಬಟ್ ನಮ್ಮ ಮನೇಲಿ ಖಾರ ಜಾಸ್ತಿ. ವೆಜಿಟೇಬಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಾಧ್ಯ ಆದಷ್ಟು ನೀವು ಆರಿರುವ ಅನ್ನದಿಂದ ವೆಜಿಟೇಬಲ್ಸ್ ಫ್ರೈಡ್ ರೈಸು ಯಾವುದೇ ರೀತಿ ರೈಸ್ಗಳನ್ನು ಆರಿರುವ ಅನ್ನದಿಂದ ಮಾಡಿದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಆರಿರೋ ಅನ್ನವನ್ನೇ ತೊಗೊಳ್ಳಿ. ನಾನು ಬಿಸಿ ಅನ್ನವನ್ನು 1/2 ಅವರ್ ಮುಂಚೆನೇ ಚೆನ್ನಾಗಿ ಪುಡಿ ಮಾಡ್ಕೊಂಡು ಆರಿಟ್ಟಿದ್ದೆ. ಈಗ ಚೆನ್ನಾಗಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಗ್ಯಾಸನ್ನು ಆಫ್ ಮಾಡಲಿಕ್ಕೆ ಹೋಗಬೇಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವರು ಹಾಕೋರು ಸೋಯಾ ಸಾಸ್ ಕೂಡ ಹಾಕ್ತಾರೆ. ಸೋಯಾ ಸಾಸ್ ಹಾಕಿದರೆ ಸ್ವೀಟ್ ಆಗುತ್ತೆ ಅಂತ ಕೆಲವು ರೆಸಿಪಿಗಳಲ್ಲಿ ನಾನು ಕೂಡ ಹಾಕಿದ್ದೀನಿ. ಬಟ್ ಯಾವುದೇ ರೀತಿಯ ಮನೆಯಲ್ಲಿ ಕೆಲವೊಬ್ಬರು ಮನೇಲಿ ಸಾಸ್ ಇರಲ್ಲ, ಕೆಲವ್ರ ಮನೇಲಿ ಇರುತ್ತೆ. ಹಾಗಾಗಿ ಸಾಸ್ ಇಲ್ಲದೆ ಯಾವ ರೀತಿಯಾಗಿ ನಾನು ವೆಜ್ ಪನ್ನೀರ್ ಫ್ರೈಡ್ ರೈಸನ್ನು ಮಾಡೋದು ನಿಮಗೆ ಈ ಥರ ತೋರಿಸಿದ್ದೀನಿ. ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಮೊದಲಿಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಅನ್ನ ಕೂಡ ತುಂಬ ರುಚಿಯಾಗಿ ರೆಡಿಯಾಗಿದೆ. ಅದಕ್ಕೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸನ್ನು ಆಫ್ ಮಾಡ್ಕೊಬಿಡಿ. ನೋಡಿ ರುಚಿಯಾದ ಮನೆಯೆಲ್ಲ ಘಮ ಘಮ ಅನ್ನೋ ಥರ ವೆಜಿಟೇಬಲ್ ಪನ್ನೀರ್ ಫ್ರೈಡ್ ರೈಸ್ ಕೂಡ ತುಂಬಾ ರುಚಿಯಾಗಿ ಅದ್ಭುತವಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.